ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಶುಕ್ರವಾರ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಅವಾಗಲೇ 4 ಗಂಟೆ ಆಗಿಬಿಟ್ಟಿದೆ. ಆಫೀಸಿಗೆ ಟೈಮ್ ಆಯಿತು. ಇವಾಗ ಆಫೀಸ್ಗೆ ಹೊರಡಬೇಕು. ಸಂಜೆ ಬಂದು ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಆ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಆಫೀಸ್ಗೆ ಹೋಗ್ಬಿಟ್ಟು ವ್ಲಾಗ್ನ ಹಂಗೆ ಕಂಟಿನ್ಯೂ ಮಾಡ್ತೀನಿ. ತೋರಿಸಿ ಡ್ರೆಸ್ಸು ಯಾವುದು ಅಜ್ಜಿಯಿಂದ ತಂದಿರೋದು? ಇದು ಸೇಮ್ ಕಲರ್ ಶರ್ಟ್ ನನ್ನ ಹತ್ರನೂ ಇದೆ. ನನ್ಗೆ ಯಾವ ಶರ್ಟ್ ತಗೋತೀನಿ, ಯಾವ ಬಟ್ಟೆ ತಗೋತೀನಿ, ಆ ಬಟ್ಟೆ ಎಲ್ಲ ಇವಳ ಹತ್ರ ಇರಲೇಬೇಕು. ಇದೆ ಇವಾಗ ಹಾಕಿರೋ ಪ್ಯಾಂಟು ಅದು ನಂದೇನೆ. ಈ ಟಾಪು ಸೇಮ್ ನನ್ನ ಹತ್ರನೂ ಇದೆ, ಅವಳ ಹತ್ರನೂ ಇದೆ. ನಾವು ಏನೇ ತಗೊಂಡ್ರು ಎಲ್ಲ ಎರಡೆ ಪರ್ಚೇಸ್ ಮಾಡೋದು. ಅಂದ್ರೆ ಫಸ್ಟ್ ನಾನು ತಗೊಂಡಿರ್ತೀನಿ, ಆಮೇಲೆ ಅವಳು ತಗೋತಾಳೆ, ಇಲ್ಲ ಅವಳು ತಗೊಂಡಿರ್ತಾಳೆ ಆಮೇಲೆ ನಾನು ತಗೋತೀನಿ. ಆ ಥರ ನಮ್ಮಿಬ್ರದ್ದು ಟೇಸ್ಟ್ ಆಲ್ಮೋಸ್ಟ್ ಒಂದೇ ತರ ಇದೆ ಅಂತ ಅನ್ಸುತ್ತೆ, ಗೊತ್ತಿಲ್ಲ. ತೋರ್ಸೆ ಶರ್ಟ್ನ. ಎಷ್ಟದು? 180. ನಾನ್ ತಗೊಂಡಿದ್ದು 250 ಏನೋ ಇತ್ತು. ಸೇಮ್ ಶರ್ಟ್ ನನ್ನ ಹತ್ರನೂ ಇದೆ. ಅದಾದ್ಮೇಲೆ ಅದೊಂದು ಟಾಪು ರಿಟರ್ನ್. ಅದು ಚೆನ್ನಾಗೈತೆ, ಇಟ್ಕೋ. ಎಷ್ಟದು? 150 ಟಾಪು. ಬೇಕು ಅಂತಂದ್ರೆ ಇದ್ರದ್ದು ಲಿಂಕ್ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಚೆಕ್ ಮಾಡಿದ್ರೆ ಸಿಗುತ್ತೆ ನಿಮಗೆ ಲಿಂಕ್. ಈ ತರ ಇದೆ, ಡೈಲಿ ವೇರ್ಗೆ, ಆಫೀಸ್ ವೇರ್ಗೆ ತುಂಬಾ ಚೆನ್ನಾಗಿರುತ್ತೆ. ಅಲ್ಲೊಂದು ಡ್ರೆಸ್ ಹಾಕ್ತಿದ್ದಾರೆ ನಮ್ ಭುವಿಕಂಗೆ. ಮಮ್ಮಿ ಅಷ್ಟೊಂದು ಟೈಟು. ವಾವ್, ಸೂಪರ್ ಸೂಪರ್. ಅದು ಅಜ್ಜಿಯೋದೇನಾ? ಅದ್ರ ಮೇಲೆ ಹಾಕು, ಪ್ಯಾಂಟ್ ಮೇಲೆ ಹಾಕು ಪಾಪು. ಇದು ಅಜ್ಜಿಯೋದೇನೆ ಡ್ರೆಸ್. ಎಷ್ಟಿದೆ? 200 rupees. ಪಪ್ಪು ಟರ್ನ್ ಹಾಕು ಹಂಗೆ, ತಿರುಗು ಪಾಪು. 200 rupees ಡ್ರೆಸ್. ಇದು ಬೇಕು ಅಂತಂದ್ರೆ ಲಿಂಕ್ ನ ಹಾಕಿರ್ತೀನಿ. ಚೆನ್ನಾಗಿದೆ, ಬಟರ್ಫ್ಲೈ ಚೆನ್ನಾಗೈತೆ, ಪರವಾಗಿಲ್ಲ. 200 rupeesಗೆ ಪರವಾಗಿಲ್ಲ, ಕೊಡ್ಬೋದು. ಚೆನ್ನಾಯ್ತು ಪಪ್ಪು ಡ್ರೆಸ್, ಸೂಪರ್. ನಾನು ಈ ಡ್ರೆಸ್ಸನ್ನು ಅಜ್ಜಿಯೋದಲ್ಲೇನೆ ತಗೊಂಡಿರೋದು. ಅವಾಗ ತುಂಬಾ ವರ್ಷ ಆಗಿದೆ ಈ ಡ್ರೆಸ್ ತಗೊಂಡು. ಇದ್ರದ್ದು ಲಿಂಕ್ ಏನಾದ್ರು ಬೇಕು ಅಂತಂದ್ರೆ ಹಾಕಿರ್ತೀನಿ, ಲಿಂಕ್ ಸಿಕ್ಕಿದ್ರೆ ಹಾಕಿರ್ತೀನಿ. ಈ ತರ ಇದೆ ಡ್ರೆಸ್, ಏನಿಲ್ಲ. ಇದು 2 piece ಸೆಟ್ ಅಷ್ಟೇ, ಚೆನ್ನಾಗಿದೆ. ಆಫೀಸಿಂದ ಬಂದು ಫ್ರೆಶ್ ಅಪ್ ಆಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿದೆ. ನಾನು ಬರೋಷ್ಟ್ರಲ್ಲೇನೆ ಅಮ್ಮ ನಮ್ಮ ಕವನ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ನಿಂಬೆಹಣ್ಣು ದೀಪ ಹಚ್ತಿದೀವಿ ನಾವು ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ, ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ನಾನು ಬಂದು ಫ್ರೆಶ್ ಅಪ್ ಆಗ್ಬಿಟ್ಟು ದೇವಸ್ಥಾನಕ್ಕೆ ಬಂದ್ವಿ. ನಾವು ದೇವಸ್ಥಾನಕ್ಕೆ ಹೋಗೋಷ್ಟ್ರಲ್ಲಿ ಆಗ್ಲೇ 8 ಗಂಟೆ ಆಗ್ಬಿಟ್ಟಿತ್ತು. ಆದ್ರೂ ನಾನು ಯಾರು ಜನನೇ ಇರಲ್ವೇನೋ ಅಂತ ಅನ್ಕೊಂಡಿದ್ದೆ. ಬಟ್ 8 ಗಂಟೆ ಆದ್ರೂ ತುಂಬಾ ಜನ ಇದ್ರು, ತುಂಬಾ ರಶ್ ಇತ್ತು. ಹೋಗ್ಬಿಟ್ಟು ನಾವು ನಿಂಬೆಹಣ್ಣು ದೀಪ ಹಚ್ಚಕ್ಕೆಲ್ಲ ಅಲ್ಲೇ ಹೋಗಿ ರೆಡಿ ಮಾಡ್ಕೊಂಡ್ವಿ. ರೆಡಿ ಮಾಡ್ಕೊಂಡು ದೇವರಿಗೆಲ್ಲ ಆರತಿ ಮಾಡಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ತುಂಬಾ ಖುಷಿ ಆಯ್ತು. ಇಷ್ಟು ದಿನ ದರ್ಶನನೇ ಮಾಡಕ್ ಆಗ್ತಿರ್ಲಿಲ್ಲ, ಅಷ್ಟೊಂದು ರಶ್ ಇರ್ತಿದ್ರು ನಾವು ಹೋದಾಗ. ಈ ಸಲ ಅಂತೂ ತುಂಬಾ ಚೆನ್ನಾಗಿ ದರ್ಶನ ಆಯ್ತು. ದರ್ಶನ ಎಲ್ಲ ಮಾಡ್ಕೊಂಡು ಅಲ್ಲೇ ಸ್ವೀಟ್ ಪೊಂಗಲ್ ಕೊಡ್ತಿದ್ರು, ಪ್ರಸಾದನು ತಿನ್ಕೊಂಡು ದೇವಸ್ಥಾನಕ್ಕೆ ಹೋದ್ರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ. ಈ ವಾರ ನಾವು ಸ್ಯಾರಿ ಹಾಕೊಂಡು ಹೋಗಿದ್ವಿ, ಅದು ಇನ್ನೂ ಒಂಥರ ಗುಡ್ ಫೀಲಿಂಗ್ ಇತ್ತು, ತುಂಬಾ ಖುಷಿ ಆಯ್ತು. ನೆಕ್ಸ್ಟ್ ಪೂಜೆ ಎಲ್ಲ ಮಾಡ್ಕೊಂಡು ನಾವು ಮನೆಗೆ ಬರೋಷ್ಟ್ರಲ್ಲೇನೆ 9:30 ಆಗ್ಬಿಡ್ತು. ಇವತ್ತು ಈ ಸ್ಯಾರಿ ಹಾಕೊಂಡು ಹೋಗಿದ್ದೀನಿ. ನನಗೆ ಈ ಸ್ಯಾರಿ ಅಂದರೆ ತುಂಬ ಇಷ್ಟ. ಇದು ನಮ್ಮ ಆಂಟಿ ಕೊಡಿಸಿದ್ದು ಕಾಟನ್ ಸ್ಯಾರಿ. ದೇವಸ್ಥಾನಕ್ಕೆ ಈ ಸ್ಯಾರಿ ಹಾಕೊಂಡು ಹೋಗೋಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಈ ಸ್ಯಾರಿ ಹಾಕೊಂಡು ಹೋಗಿದ್ದೀನಿ. ಫುಲ್ ತೋರಿಸ್ತೀನಿ ಯಾವ ಥರ ಇದೆ ಅಂತ. ನನ್ನ ಸ್ಯಾರಿ ಈ ಥರ ಇದೆ, ಪ್ಯೂರ್ ಕಾಟನ್ ಸ್ಯಾರಿ ಇದು. ಹಾಯ್ ಎಲ್ರಿಗೂ, ಗುಡ್ ಮಾರ್ನಿಂಗ್. ಶನಿವಾರ ಬೆಳಗ್ಗೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಶನಿವಾರ ಇವತ್ತು ನಮ್ಮ ಕಾವನೇಶ್ವರ ಪೂಜೆ ಮಾಡ್ತಿದ್ದಾರೆ. ನಾನು ಓಟ್ಸ್ ತಿಂತಾ ಇದ್ದೀನಿ, ದೇವಸ್ಥಾನಕ್ಕೆ ಹೋಗಬೇಕು. ಓಟ್ಸ್ ತಿಂತಾ ಇದ್ದೀವಿ.
ಆ, ಹಂಗೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಫೀಸ್ಗೆ ಹೋಗ್ಬೇಕು. ಟೈಮ್ ಬಂದು ಇವಾಗ 10:30 ಆಗಿದೆ. ಆಫೀಸ್ಗೆ ಹೋಗ್ಬಿಟ್ಟು ಸಿಗ್ತೀನಿ. ಆಫೀಸಲ್ಲೂ ಏನೋ ವಿಡಿಯೋ ಮಾಡೋಕ್ಕಾಗಲ್ಲ, ಯಾಕೆಂದರೆ ಏನೂ ಕೆಲಸ ಇಲ್ಲ. ಇವಾಗ ಆಷಾಢ ಅಲ್ವಾ, ಯಾವುದೇ ಇವೆಂಟ್ಸ್ ಇಲ್ಲ. ನನ್ನ ಇಷ್ಟ ಗುರು. ಇವತ್ತು ಯಾಕೋ ಚುರುಮುರಿ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗ್ತಿತ್ತು. ಅದಕ್ಕೆ ಕವನಶ್ರೀಗೆ ಹೇಳಿ ತಗೊಂಬ ಅಂತ ತಗೊಂಡು ಆಫೀಸ್ಗೆ ಬಂದ್ಬಿಟ್ಟವಳು. ಇವಾಗ ತಿಂತಾ ಇದ್ದೀವಿ ನಿಪ್ಪಿಟ್ಟು ಮಸಾಲೆ. ಏನೋ ಇಂಥ ತಂಗಿ ಎಲ್ಲ ಸಿಗಲ್ಲ. ಕೋಟಿ ಕೋಟಿ ಜನ್ಮ ಪುಣ್ಯ ಮಾಡಿದೆ ನನಗೆ, ಗೊತ್ತಾ? ಸ್ವಲ್ಪ ಖಾರ ಹಾಕ್ಸ್ಬೇಕಿತ್ತು. ಎಷ್ಟು ಇದಕ್ಕೆ? ಇವಾಗ ಸಂಜೆ, ಶನಿವಾರ ಸಂಜೆಯಿಂದ ವ್ಲಾಗ್ನ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮೀಶೋಯಿಂದ ಒಂದೆರಡು ಡ್ರೆಸ್ ತರಿಸಿದ್ದೆ. 2 ಡ್ರೆಸ್ಸೂ ಸೇಮ್ ಒಂದೇ ಪ್ಯಾಟರ್ನಲ್ಲಿ ತರಿಸಿದೆ, ಬಟ್ ಕಲರ್ ಚೇಂಜ್ ತರಿಸಿದೆ. ಒಂದು ಡ್ರೆಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಕ್ವಾಲಿಟಿ. ಒಂದು ಡ್ರೆಸ್ ಅಂತೂ ಕ್ವಾಲಿಟಿ ಅಷ್ಟರಲ್ಲೇ. ತೋರಿಸ್ತೀನಿ ಅದು ಯಾವ ಥರ ನೋಡಿ. ಇದೇ ಡ್ರೆಸ್ಸು ಕಲ್ಲರ್ ಓಕೆ, ಕಲ್ಲರ್ ಚೆನ್ನಾಗಿದೆ. ಬಟ್ ವೇಲು ಮಕ್ಳಿಗೆ ಹಾಕೋ ವೇಲ್ ಥರ ಮಕ್ಳಿಗೆ ಹಾಕೋ ಲೆಂತಲ್ಲಿ ಕೊಟ್ಟಿದ್ದಾರೆ. ನಮಗಂತೂ ಲೆಂತ್ ತುಂಬ ಕಮ್ಮಿ ಇದು, ಅಷ್ಟೊಂದು ಕ್ವಾಲಿಟಿ ಚೆನ್ನಾಗಿಲ್ಲ. ಪ್ಯಾಂಟು ಅಷ್ಟೇ, ಪ್ಯಾಂಟ್ ಕ್ವಾಲಿಟಿನೂ ಚೆನ್ನಾಗಿಲ್ಲ. ಇದರಲ್ಲೇ ನಾನು ಇನ್ನೂ ಒಂದು ಕಲರ್ ತರಿಸಿದ್ದೀನಿ, ಅದಂತೂ ಚೆನ್ನಾಗಿ ಬಂದಿದೆ. ಅದು ಫಿಟ್ಟಿಂಗು ಚೆನ್ನಾಗಿದೆ, ಕಲ್ಲರು ಫ್ಯಾಬ್ರಿಕ್ಕು ಎಲ್ಲ ತುಂಬ ಚೆನ್ನಾಗಿದೆ. ಇದು ಅಷ್ಟರಲ್ಲೇ, ಇದು ನನಗೆ ಇಷ್ಟ ಆಗಿಲ್ಲ, ಇದನ್ನು ರಿಟರ್ನ್ ಹಾಕ್ಬಿಡ್ತೀನಿ. ಇದ್ರ ಪ್ರೈಸು 715 ರೂಪಾಯಿ ಅಂತ ಅನಿಸುತ್ತೆ. ಇದ್ರ ಲಿಂಕ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇನ್ನೂ ಒಂದು ಡ್ರೆಸ್ ತೋರಿಸ್ತೀನಿ ರೀ ಯಾವ ಥರ ಇದೆ ಅಂತ. ಇದು ಈ ಥರ ಇದೆ. ಕಲ್ಲರು ಅಷ್ಟೇ ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಸಕ್ಕತ್ತಾಗಿದೆ. ಈ ಡ್ರೆಸ್ನ ನೀವು ಬೈ ಮಾಡ್ಬೋದು, ಚೆನ್ನಾಗಿದೆ ಕಲ್ಲರು, ಮೈಲ್ಡ್ ಕಲರು. ನಂಗೆ ಈ ಕಲರ್ ಇಷ್ಟ ಆಯಿತು. ಮತ್ತು ಫ್ಯಾಬ್ರಿಕ್ಕು ಅಷ್ಟೇ ತುಂಬ ಚೆನ್ನಾಗಿದೆ. ಫಿಟ್ಟಿಂಗು ಅಷ್ಟೇ, ಫಿಟ್ಟಿಂಗು ಪರ್ಫೆಕ್ಟ್ ಆಗಿದೆ. ಎಲ್ ಸೈಜ್ ತರಿಸಿದೆ ನಾನು, ಎಲ್ ಸೈಜ್ ಕರೆಕ್ಟ್ ಆಗಿದೆ ನನಗೆ. ಈ ಡ್ರೆಸ್ದು ಲಿಂಕ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕು ಅಂದರೆ ನೀವು ಬೈ ಮಾಡಿ. ತುಂಬ ಚೆನ್ನಾಗಿದೆ. ಏನು ಮಾಡ್ತಾ ಇದ್ದೀರಾ? ಫಿಶ್ ತಿಂತ ಇದ್ದೀವಿ. ಯಾರು ತಂದಿದ್ದು ಫಿಶ್? ನೀವೇ? ನಾವಾ? ಇವರು ತಂದಿದ್ದು ಫಿಶ್. ನಾವೇ ಸ್ಪಾನ್ಸರ್. ಹೌದಾ, ಸ್ಪಾನ್ಸರ್ಸ್ ನೀವೇ ಮಾಡಿ. ನಾನು ಟಿವಿ ನೋಡ್ತಾ ಇದ್ದೀನಿ, ಅದು ನೋಡ್ತಾ ಇಲ್ಲ. ಯಾಕೆಂದ್ರೆ ಏನ್ ಪಾಪ ನಾಚಿಕೆ? ನಮ್ಮ ಅಮ್ಮ ಫಿಶ್ ತಿಂತ ಇದ್ದಾರೆ. ಇವಾಗ ನಾನ್ ತಿನ್ಬೇಕು ಫಿಶ್. ಇದು ಎಲ್ಲಿ ತಂದಿದ್ ಗೊತ್ತಾ? ಅಜ್ಜಿ ಅಜ್ಜಿ ತಂದಿದ್ದು. ಅಜ್ಜಿ ಸಾಕಮ್ಮ ಅಂತ ಹೇಳ್ಬಿಟ್ಟು ಅವರು ಸಾಕಮ್ಮ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಅಜ್ಜಿ. ಲಾಸ್ಟ್ ಟೈಮ್ ನಮ್ಮ ಅತ್ತೆ ಹೇಳಿದ್ರು ಅಲ್ಲಿ ಹೋಗಿ ತಗೊಳ್ಳಿ ಚೆನ್ನಾಗಿರುತ್ತೆ ಫಿಶ್ ಅಂತ, ಅದಕ್ಕೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ತಂದಿದೀವಿ. ಅವ್ರದ್ದು ಅಂಗಡಿಗೆ ಏನು ನೇಮ್ ಬೋರ್ಡ್ ಏನು ಹಾಕಿಲ್ಲ, ಒಬ್ರು ಅಜ್ಜಿ ಮಾಡ್ತಾರೆ. ಬನ್ನೂರ್ ರೋಡ್ ಅಲ್ವಾ ಅದು? ಬನ್ನೂರ್ ರೋಡು. ಸರಿ, ಅವ್ರು ಮಾಡೋದವ್ರ ಹೆಸರು ಸಾಕಮ್ಮ ಅಂತ ಹಾಕೊಂಡಿದ್ದಾರೆ ಅಷ್ಟೇ, ಅಂಗಡಿಗೆ ನೇಮ್ ಏನು ಇಲ್ಲ. ಖಾರವಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನು ಫಿಶ್ ಮಾತ್ರ ತಿಂತೀನಿ, ಆದ್ರೆ ತಲೆ ತಿನ್ನಲ್ಲ. ಯಾಕೆಂದ್ರೆ ತಲೆ ತಿನ್ನಕ್ ನಂಗೆ ಬರಲ್ಲ, ಅದಕ್ಕೆ ತಿನ್ನಲ್ಲ. ಅಜ್ಜಿ ತಿನ್ನೋ ಬರ್ತದೆ ಗೈಸ್. ಇಂಡಿಯಾದವ್ರು ಯಾರಾದ್ರೂ ನಮ್ಮ ಬ್ಲಾಗ್ಸ್ ನೋಡ್ತಿದ್ರೆ ಎಷ್ಟು ಫಿಶ್ ಸಿಕ್ಕೈತೆ ನೋಡು, ಅಲ್ಲೊಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಮಾಡ್ತಾರೆ, ಖಾರವಾಗಿ ಸಕ್ಕತ್ತಾಗಿದೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಭಾನುವಾರ ಬೆಳಗ್ಗೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ತಾನೇ 8 ಗಂಟೆ ಆಗಿದೆ ಟೈಮು. 8 ಗಂಟೆಗೆ ಎದ್ದಿದ್ದೀವಿ. ಇವತ್ತು ಸಂಡೇ ಅಲ್ಲ, ಅದಕ್ಕೆ ಜಿಮ್ಗೆ ಹೋಗೋದು ಏನೂ ಇಲ್ಲ, ಒನ್ ಡೇ ರೆಸ್ಟು. ಇವತ್ತು ನಾಷ್ಟ ಬಂದ್ಬಿಟ್ಟು ಬಿಸಿಬೇಳೆ ಬಾತ್ ಮಾಡ್ತಿದ್ದಾರೆ. ಇವತ್ತು ತಿಂಡಿ ಬಿಸಿಬೇಳೆ ಬಾತ್ ಮಾಡ್ತಿದ್ದಾರೆ. ನೈಟು ಏನು ಊಟ ಏನು ಮಾಡಿಲ್ಲ, ಬರೀ ಫಿಶ್ ತಿನ್ಕೊಂಡು ಮಲ್ಕೊಂಡಿದ್ದಷ್ಟೇ.
ಬಿಸಿಬೇಳೆ ಬಾತ್ ಒಗ್ಗರಣೆಗೆಲ್ಲ ರೆಡಿ ಇದೆ. ಬಿಸಿಬೇಳೆ ಬಾತ್ ಮಾಡ್ತಿರೋದು ಕವನಶ್ರೀ. ನಮ್ಮ ಮನೇಲಿ ಮೇನ್ ಕುಕ್ ಇವ್ರೆ. ಎಲ್ಲ ಕುಕ್ ಮಾಡೋದು. ವೆರೈಟಿ ನಾಷ್ಟ, ಊಟ ಎಲ್ಲ ಮಾಡ್ತಿರ್ತಾರೆ. ನಂದು ಕೆಲಸ ಇದು ಪಾತ್ರೆ ತೊಳೆಯೋದು. ಅದನ್ನ ತೊಳೆದ್ಬಿಟ್ಟು ಅದೊಂದೇ ಕೆಲ್ಸ. ನಂಗೆ ಅದು ಕೊಟ್ಟಿರೋದು ಇದು ಒಂದೇ ಕೆಲಸ ನಂಗೆ ಮಾಡಕ್ಕೆ ಬರುತ್ತೆ. ಸೊ ಪಾತ್ರೆ ತೊಳಿಬೇಕು. ಪಾತ್ರೆ ತೊಳೆದ್ಬಿಟ್ಟು ಅದೇನ್ ಬೇಡ ಹಂಗೆ ಮಾಡೇ. ನಮ್ಮ ಟಿಫನ್ ಮಾಡ್ತಾ ಇದೀವಿ. ಬಿಸಿಬೇಳೆ ಬಾತ್, ಸೌತೆಕಾಯಿ, ಸ್ವಲ್ಪ ತಿಂಡಿ ತಿನ್ಬಿಟ್ಟು ಸಿಗ್ತೀನಿ ಗಾಯ್ಸ್. ಮತ್ತೆ ಕೆಲಸ ಮುಗಿಸ್ಕೊಂಡು ಇವಾಗ ತಾನೇ ಮನೆಗೆ ಬಂದಿದ್ದೀನಿ. ಸಂಡೇ ಸ್ಪೆಷಲ್ ಮಾಡಿದ್ದಾರೆ ಇವತ್ತು. ಏನು ಗೊತ್ತಾ, ಒಂದು ನಿಮಿಷ ಇರಿ ತೋರಿಸ್ತೀನಿ. ಸಂಡೇ ಸ್ಪೆಷಲ್ ಇವತ್ತು ಚಿಕನ್ ಬಿರಿಯಾನಿ, ಚಿಕನ್ ಪೆಪ್ಪರ್ ಫ್ರೈ. ನೋಡಿ ಕಾಲಿನೇ ಮಾಡ್ಬಿಟ್ಟಿದ್ದಾರೆ ಆವಾಗಲೇ, ಅಷ್ಟು ಚೆನ್ನಾಗಿದೆ ಅಂತ. ನಾವು ಬರೀ ತಿನ್ನೋದಷ್ಟೇ. ನಾನ್ ವೆಜ್ ಅಂತೂ ಏನು ಮಾಡಲ್ಲ. ನಾನಂತೂ ಏನು ಮಾಡಲ್ಲ. ನಮ್ಮ ಅಮ್ಮ ಅಥವಾ ಕವನ ಮಾಡ್ತಾರೆ. ನೋಡಿ ಬಿರಿಯಾನಿ ಇಷ್ಟು ಖಾಲಿ ಆಗಿದೆ. ಓಕೆ ಗಾಯ್ಸ್, ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ.